ಸಮಯ ಸರ್ 5 ದಿವಸ ಕಾಲ ಏನೇನು ಪೂಜೆ ನಡೆದಿದ್ದಾವೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಇದು ಪಾವಗಡದಲ್ಲಿ ಸುಮಾರು 32 ವರ್ಷವಾಯಿತು. 32 ವರ್ಷದ ಕೆಳಗೆ ಇಲ್ಲಿ ಒಂದು ಜಮೀನನ್ನ ಒಂದು ಲೇಔಟ್ ಮಾಡಿಬಿಟ್ಟು 2 ಬೇವಿನ ಗಿಡ ಮತ್ತು ಅರಳಿ ಗಿಡ ಅದನ್ನು ಇಟ್ಟಿದ್ರು. ಈ ಜಮೀನು ಹತ್ರ ಲೇಔಟಲ್ಲಿ ಒಂದು ಪಾರ್ಕು ಅಂತ ಮಾಡಿದ್ರು. ಆ ಪಾರ್ಕಲ್ಲಿ ಒಂದು ಬೇವಿನ ಗಿಡ ಮತ್ತು ಒಂದು ಅರಳಿ ಗಿಡ ಇಟ್ಟಿದ್ರು. ಅವ್ರ ಯಜಮಾನರಾದಂಥ ಕೃಷ್ಣ ಅಂತ ಬನಪ್ಪನವರು ಅಂತ, ಅವ್ರು ಕೃಷ್ಣ ಅವರ ಅವರ ಮಾವನವರು ಬನಪ್ಪನವರು, ಅವರು ಬಂದು ಒಂದು ಸಣ್ಣದಾಗಿ ಗುಡಿ ಕಟ್ಟಿದ್ರು. 9 ಸೈಜಲ್ಲಿ ಗುಡಿ ಕಟ್ಟಿದ್ರು. ಅದರಲ್ಲಿ ಬನಶಂಕರಿ ದೇವರನ್ನ ಪ್ರತಿಷ್ಠೆ ಮಾಡಬೇಕು ಅಂತ ನಮ್ಮ ಹತ್ರ ಬಂದು ಕೇಳಿದಾಗ ಹಿಂದೂಪುರದಲ್ಲಿ ಶಂಕರ್ ಅಂತ ಬ್ರಾಹ್ಮಣೊಬ್ಬರು ಅವರು ವಿಗ್ರಹಗಳು ಮಾಡ್ತಾಯಿದ್ರು. ಅಲ್ಲಿ ಹೋಗಿ ಅವ್ರನ್ನ ಸಂಪರ್ಕಿಸಿ ಬನಶಂಕರಿ ಅಂತ ಒಂದು ವಿಗ್ರಹ ಮಾಡಿಕೊಡ್ಬೇಕು ಅಂತ ಕೇಳಿದ್ರು. ಮಾಡಿಕೊಡ್ತೀವಿ ಅಂತ ಹೇಳಿದ್ರು. 32 ವರ್ಷದ ಕೆಳಗೆ ಆ ವಿಗ್ರಹ ತೊಗೊಂಬಂದು ಸಣ್ಣ ದೇವಸ್ಥಾನ ಇಷ್ಟೇ ಇದ್ದಿದ್ದು 9 ಸರಿ ಪ್ರತಿಷ್ಠೆ ಮಾಡಬೇಕು ಅಂತ ಆವತ್ತು ಚಂಡಿಕಾ ಹೋಮದಿಂದ ಮೊದಲುಗೊಂಡು 5 ದಿನ ಇಲ್ಲಿ ಪ್ರತಿಷ್ಠೆ ಮಾಡಿದ್ರು. ಒಂದು 15 ಜನ ಪುರೋಹಿತರು ಬಂದು ಪ್ರತಿಷ್ಠೆ ಮಾಡಿದ್ರು. ಆ ದಿನ ಲಾಗಾಯಿತು. ಪ್ರತಿ ವರ್ಷವೂ ವಾರ್ಷಿಕೋತ್ಸವ ಶುರು ಮಾಡಿದ್ವಿ. ಯಾವತ್ತು ಬನಹುಣ್ಣಿಮೆ ದಿವಸ ಎಲ್ಲಿ ಬನಶಂಕರಿಲಿ ಏನು ಮತ್ತು ಬಾದಾಮಿಯಲ್ಲಿ ನಡೆಯುತ್ತೋ, ಬೆಂಗಳೂರಲ್ಲಿ ನಡೆಯುತ್ತೋ, ಇಲ್ಲಿ ಮಾಡಬೇಕು ಅಂತ ನಾವೆಲ್ಲ ಹುಡುಗರಿಗೆ ಹೇಳಿದ್ವಿ. ಅವರೆಲ್ಲ ಈ ಕಮಿಟಿಯವರೆಲ್ಲ ಅದಕ್ಕೆ ಒಪ್ಪಿಕೊಂಡು ಪ್ರತಿ ವರ್ಷವೂ 10 ದಿನ ಮಾಡಿದ್ವಿ. 10 ದಿನ ಈ ಕಾರ್ಯಕ್ರಮಗಳು ಮಾಡಿಕೊಂಡು ಒಂದೊಂದು ದಿನ ಒಂದೊಂದು ಅಲಂಕಾರ, ಒಂದೊಂದು ಪೂಜೆ, ಸಾಯಂಕಾಲದ ದೀಪಾರಾಧನೆ, ಅಭಿಷೇಕಗಳು, ನಾನಾ ರೀತಿಯಾದ ಒಂದು ಪೂಜೆಗಳು ನಡ್ಕೊಂಡ್ಬಂದು ಕಾಲಕ್ರಮೇಣವಾಗಿ ಆವತ್ತಿಂದಲೇ ಚಂಡಿಕಾ ಹೋಮ ಪ್ರಾರಂಭ ಮಾಡಿದ್ವಿ. ಇವತ್ತಿನ ತನಕ ಇಲ್ಲಿ ಯಾವ ವಿಧವಾದ ಅಲಂಕಾರಗಳು ನಿಂತಿಲ್ಲ, ಪೂಜೆಗಳು ನಡ್ಕೊಂಡು ಹೋಗ್ತಾಯಿದ್ವಿ. ಎಲ್ಲ ಸುಸೂತ್ರವಾಗಿ ಕಮಿಟಿಯವರು, ಪಾವಗಡ ಜನ, ಸುತ್ತಮುತ್ತಲವರು ಬಂದು ಇಲ್ಲಿ ಪೂಜೆಗಳನ್ನೆಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಪ್ರತಿ ವರ್ಷವೂ ಚಂಡಿಕಾ ಯಾಗ ನಡೆಯುತ್ತೆ. 5 ದಿನ ವಾರ್ಷಿಕೋತ್ಸವ ಮಾಡ್ತಾಯಿದ್ವಿ. ಈಗ ಪ್ರತಿದಿನ ಒಂದೊಂದು ದಿವಸ ಅಲಂಕಾರಗಳು ಮಾಡಿ ದೇವರಿಗೆ ನೈವೇದ್ಯಗಳು ಪೂಜೆ ನಡೀತಾ ಇದೆ. ಸ್ವಾಮಿ, ಅಮ್ಮವಾರನ್ನ ದರ್ಶನ ಮಾಡ್ಕೊಂಡು ಏನೇನು ದೋಷ ನಿವಾರಣೆ ಆಗುತ್ತೆ? ಅಮ್ಮವಾರನ್ನ ದರ್ಶನ ಮಾಡಿಕೊಂಡ್ರೆ ಏನೇನು ನಿವಾರಣೆ ಆಗುತ್ತೆ? ಅದೆಲ್ಲ ಏನೂ ಇಲ್ಲ, ಅವರವರ ಒಂದು ಭಕ್ತಿ ಶ್ರದ್ಧೆ ಅಷ್ಟೇ. ಎಲ್ಲ ದೇವರು ಎಲ್ಲನೂ ಕೊಡ್ತಾನೆ. ಎಲ್ಲ ದೇವರುಗಳು ಈ ದೇವರು ಇದು ಕೊಡ್ತಾನೆ, ಆ ದೇವರು ಅದು ಕೊಡ್ತಾನೆ ಅನ್ನೋದಿಲ್ಲ. ದುರ್ಗಾ ಸಂಬಂಧವಾದ ಪಾರ್ವತಿ ಸಂಬಂಧವಾದ ದೇವರು ಹೀಗೆ ಕೊಡೋದು ಏನಪ್ಪ ಅಂದರೆ ನಮಗೆಲ್ಲ ಒಳ್ಳೇದಾಗಲಿ ಅಂತ ನಾವು ಮಾಡೋ ಪೂಜೆಯಿಂದ ನಮಗೆ ದೇವರು ಒಳ್ಳೇದು ಮಾಡೇ ಮಾಡ್ತಾರೆ. ಎಲ್ಲ ದೇವರುಗಳು ನಮಗೆ, ಯಾವ ದೇವರು ನಮಗೆ ಇದು ಮಾಡಲ್ಲ. ಎಲ್ಲ ದೇವರು ಒಳ್ಳೇದೇ ಮಾಡೋದು. ಅವರು ಒಂದೊಂದು ಶಕ್ತಿ, ಅವರವರ ಒಂದು ಕಾಲದಲ್ಲಿ ಅವರವರ ಒಂದು ಶಕ್ತಿಯನ್ನು ಪ್ರದರ್ಶನ. ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಶನಿವಾರ ದಿವಸ, ಇಲ್ಲಿ ಬನಶಂಕರಿ ದೇವಸ್ಥಾನ ಶುಕ್ರವಾರ ದಿವಸ, ಪ್ರತಿ ಶುಕ್ರವಾರನೂ ರಾಹುಕಾಲದ ದೀಪಗಳು ಹಚ್ಚುತ್ತಾರೆ. ಮುತ್ತೈದೆಯವರು ಬಂದು ಇಲ್ಲೆಲ್ಲ ರಾಹುಕಾಲ ದೀಪ ಹಚ್ತಾರೆ. ಅದೇ ಸಂದರ್ಭದಲ್ಲಿ ದೇವ್ರಿಗೆ ಅಭಿಷೇಕ ಪೂಜೆ ನಡೀತಾ ಇರುತ್ತೆ. ಇಂಥ ದೇವರು ಇಂಥದ್ದೇ ಮಾಡ್ತಾನೆ ಅಂತಿಲ್ಲ. ಭಕ್ತರುಗಳೆಲ್ಲ ನಂಬಿಕೆ ಇಟ್ಕೊಂಡು ಮಾಡ್ಕೊಂಬಂದರೆ ಆ ದೇವರು ಯಾವತ್ತಿದ್ರು ಒಳ್ಳೆಯದೇ ಮಾಡೋದು. ದೇವರು ಯಾವತ್ತೂ ಕೆಟ್ಟದ್ದು ಮಾಡಲ್ಲ.